ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸ್ತೀವೋ ಅದೇ ರೀತಿ ಈ ವರ್ಷವೂ ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಆಚರಿಸಿದ್ವಿ. ನಾವೆಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ಈ ವರ್ಷ ಅದ್ಧೂರಿಯಾಗಿ ಆಗಿದೆ. ಯಾಕಂದರೆ ನಮ್ಮ ಸಾಹೇಬರ ಆಶೀರ್ವಾದದಿಂದ, ನಮ್ಮ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರ ಆಶೀರ್ವಾದದಿಂದ ಈ ಸಂಕ್ರಾಂತಿ ಹಬ್ಬ ಅದ್ಧೂರಿಯಾಗಿ ಸಕ್ಸಸ್ ಆಗಿದೆ ಅಂತ ನಮ್ಮ ಫ್ರೆಂಡ್ಸು ಮತ್ತು ಎಲ್ಲರೂ. ಆದರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ ಇತ್ತು ಲೇಡೀಸ್ಗೆ, ಮತ್ತು ನಿಂಬೆಹಣ್ಣದ ಸ್ಪರ್ಧೆ ಇತ್ತು, ಚೇರ್ದು ಮ್ಯಾಜಿಕಲ್ ಚೇರ್ದು ಇತ್ತು. ಮತ್ತು ಇವಾಗ ಫುಡ್ಡೆಲ್ಲ ಮಾಡಿಸಿದ್ದೀವಿ, ಸ್ನ್ಯಾಕ್ಸು ಅದು ಇದು ಎಲ್ಲ ಮಾಡಿಸಿ, ಮತ್ತು ಟಾಟುಗಳು ಮಾಡಿಸಿದ್ವಿ. ಇನ್ನೊಂದು ಮಣ್ಣಿನ ಮಡಿಕೆ ಥರ ದೀಪ ಥರ ಹೊಸದಾಗಿ ಕಾನ್ಸೆಪ್ಟ್ ಮಣ್ಣಲ್ಲಿ ನ್ಯಾಚುರಲ್ ಆಗಿ ಮಣ್ಣಲ್ಲಿ ಮಾಡಬೇಕಂತ ಒಂದು ಇದರಲ್ಲಿ ನಾವೆಲ್ಲ ಸೇರಿಕೊಂಡು ಮಾಡಿದ್ದೀವಿ. ಅದೂ ಸಕ್ಸಸ್ ಆಗಿದೆ. ಈ ಸಮಾರಂಭಕ್ಕೆ ಸಾಹೇಬರು ಬಂದು ತುಂಬ ಅದ್ಧೂರಿಯಾಗಿ ಆಗಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮವ್ರಿಗೂ ಮತ್ತು ನಮ್ಮ ಎಲ್ಲ ಫ್ರೆಂಡ್ಸ್ಗೂ, ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತೀವಿ. ಇವತ್ತು ಪ್ರೈಸ್ ಕೊಟ್ಟಿದ್ದೀವಿ ಅಂದರೆ ನಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ಗೆ ಗ್ಯಾಸ್ ಕೊಟ್ಟಿದ್ದೀವಿ, ಸೆಕೆಂಡ್ ಪ್ರೈಸ್ಗೆ ಮಿಕ್ಸಿ ಕೊಟ್ಟಿದ್ದೀವಿ, ಥರ್ಡ್ ಪ್ರೈಸ್ಗೆ ತವಾ ಫ್ರೈ ಮತ್ತು ಸಮಾಂತರ ಬಹುಮಾನ ಅಂತೇಳಿ ಒಂದು 20-30 ಜನ ರಂಗೋಲಿ ಸ್ಪರ್ಧೆಗಳಿಗೆಲ್ಲ ಸಮಾಧಾನವಾಗಿ ಮಾಡಬೇಕಂತ ಸಮಾಧಾನ ಇದು ಮಾಡಿದ್ದೀವಿ. ನಮ್ಮ ಸಾಹೇಬರ ಆಶೀರ್ವಾದ ಇದ್ದರೆ ಖಂಡಿತ ಇದೇ ರೀತಿ ಇನ್ನೂ ಅದ್ಧೂರಿಯಾಗಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು. ಮಂಜುನಾಥ್ ಫ್ಲೆಕ್ಸ್ ಅಂದ್ರೆ ಅವ್ರು ಕಾಂಗ್ರೆಸ್